ಅನರ್ಹತೆ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಂಥ ಒಂದು ಫಲ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಕಾರಣ ಆಗಿದ್ದು ಅವರು ಮಾಡಿದಂಥ ಒಂದು ಭಾಷಣ ಕೋಲಾರದಲ್ಲಿ. ಅದ್ರ ಬಗ್ಗೆ ಹತ್ತಾರು ರೀತಿಯ ಚರ್ಚೆ ನಡೀತಿದೆ, ವಿಶ್ಲೇಷಣೆ ನಡೀತಿದೆ, ಪ್ರಶ್ನೆ ಉತ್ತರ ಎಲ್ಲ ಆಗ್ತಿದೆ. ಆದರೆ ಎಲ್ಲಿಂದ ಅದು ಶುರು ಆಯಿತೋ ಅಲ್ಲಿಗೆ ಬಂದು ಶಕ್ತಿ ಪ್ರದರ್ಶನ ಮಾಡುವಂಥ ಈ ಸ್ಟ್ರಾಟಜಿ ಮತ್ತು ಅವರು ಅದಕ್ಕೆ ಕೊಟ್ಟಿರುವಂಥ ಹೆಸರು ಸತ್ಯಮೇವ ಜಯತೆ ಸಮಾವೇಶ, ಅನರ್ಹತೆಗೆ ಕಾರಣವಾಗಿದ್ದಂಥ ಕೋಲಾರದಲ್ಲೇ ರಾಹುಲ್ ಗಾಂಧಿ ಅವರ ಕಹಳೆ ಏಪ್ರಿಲ್ 5ರಂದು ಸತ್ಯಮೇವ ಜಯತೆ ಸಮಾವೇಶ ಅನರ್ಹತೆಗೆ ಕಾರಣವಾಗಿದ್ದ ಆ ಸ್ಥಳದಲ್ಲೇ ನಿಂತು ಅಬ್ಬರಿಸಲು ಕಾಂಗ್ರೆಸ್ಸಿನ ಒಂದು ಪ್ಲ್ಯಾನ್. ಇನ್ಫ್ಯಾಕ್ಟ್ ಇದ್ರ ಮೂಲಕ ಒಂದಷ್ಟು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋವಂಥದ್ದು, BJP ಸೇಡಿನ ರಾಜಕಾರಣ ಮಾಡ್ತಿದೆ ಅಂತ ತೋರಿಕೆಗಾದರೂ ಅದನ್ನು ಹೇಳೋವಂಥ ಒಂದು ಅವಕಾಶ, ಒಂದು ವೇದಿಕೆ ಸಿಗ್ತದೆ. ಸಿದ್ದರಾಮಯ್ಯನವರು ಈಗ ಒಂದು ವರುಣಾನಲ್ಲಿ ಟಿಕೆಟ್ ಘೋಷಣೆ ಆಗೋಗಿದೆ, 2ನೇ ಪಟ್ಟಿ ಇನ್ನೂ ಬಂದಿಲ್ಲ. ಆದರೆ ಕಾಂಗ್ರೆಸ್ಸಿನ ಪಕ್ಷದ ಪಡಸಾಲೆನಲ್ಲಿರೋ ಚರ್ಚೆ ಏನಪ್ಪ ಅಂದರೆ ವಿಶೇಷವಾದ ಅನುಮತಿಯ ಜೊತೆಗೆ ಸಿದ್ದರಾಮಯ್ಯನವರು ಅವರ ಸ್ವಾಭಿಮಾನಕ್ಕಾಗಿ ಪಕ್ಷ ಅಂದರೆ ಹಿರಿಯ ನಾಯಕತ್ವ ಮಾಡ್ತಿರುವಂಥ ನಿರ್ಧಾರ ಇದು. ಕೋಲಾರ್ನಲ್ಲೂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತ ಮತ್ತು ಅವರು ಕೂಡ ಅದನ್ನೇ ಹೇಳ್ಕೊಂಡಿದ್ದಾರೆ. ಇವತ್ತವರೆಗೂ ಕೋಲಾರದಲ್ಲಿ ಮಾಡೋದಿಲ್ಲ ಅಂತ ಹೇಳಿಲ್ಲ, ವರುಣಾನಲ್ಲಿ ಮಾಡ್ತಿದ್ದಾರೆ, ಅದು ಬೇರೆ ಪ್ರಶ್ನೆ. ಕೋಲಾರದಲ್ಲೂ ಮಾಡ್ತಾರೆ ಅನ್ನೋದಿದೆ. ಬಹುಶಃ ಏಪ್ರಿಲ್ 5ನೇ ತಾರೀಕು ಅಷ್ಟೊತ್ತಿಗೆ ಆ 2ನೇ ಪಟ್ಟಿನೂ ಬಂದುಬಿಟ್ಟಿದ್ರೆ ಅದರಲ್ಲಿ ಸಿದ್ದರಾಮಯ್ಯನವರ ಒಂದು ಸ್ಪರ್ಧೆ ಖಚಿತಪಡಿಸ್ಬಿಟ್ರೆ ಅದರಿಂದ ಅದು ಬೇರೆ ಆಯಾಮದಲ್ಲೇ ಬೆಳವಣಿಗೆಯನ್ನು ಕಾಣುತ್ತೆ. ಆ ಕಾರ್ಯಕ್ರಮದ ಮಹತ್ವ ಕೂಡ ಅದೇ ರೀತಿಯಲ್ಲಿ ಒಂದಷ್ಟು ಪುಷ್ಟಿಗೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ. ರಾಹುಲ್ ಗಾಂಧಿಯವರು ಕೋಲಾರಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವ್ರಿಗೆ ಕೋಲಾರಲ್ಲಿ ಮಾಡಬೇಡ ಅಂತ ಸಲಹೆ ಕೊಟ್ಟವರು ಅವರೇ. ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಅನುಮತಿ ಕೊಡೋರು ಅವರೇ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆ ಅಡಿಯಲ್ಲೇ ಒಂದು ಅನುಮತಿಗೆ ಇವ್ರದ್ದು ಒಂದು ಅಭಿಪ್ರಾಯವನ್ನು ಸೇರಿಸ್ತಾರೆ. ಏನು ಸಂದೇಶ, ರಾಜಕೀಯ ಉಪಯೋಗ? ಸಂದೇಶ ತುಂಬ ಸರಳವಾಗಿದೆ. ನಾಯಕತ್ವದ ವರ್ಚಸ್ಸು ಏನು ಮಾಸ್ ಲೀಡರ್ ಅಂತ ಕರೆಸ್ಕೊಂಡಂಥ ವ್ಯಕ್ತಿ ಅನೌನ್ಸ್ ಮಾಡಿದ ಮೇಲೂ ಕೂಡ ಅಲ್ಲಿ ನಿಲ್ಲಕ್ಕೆ ಇಷ್ಟೆಲ್ಲ ಅಡೆತಡೆಗಳಾದವು ಅಂದರೆ ಅದು ಪಕ್ಷದ ವರ್ಚಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಕಾರಣ ಇದೆ. ಎರಡನೇದಾಗಿ ಅವರು ಅಲ್ಲಿ ನಿಲ್ಲೋದ್ರಿಂದ ಹಳೆ ಮೈಸೂರು ಅಂದರೆ ಹಳೆ ಮೈಸೂರಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಸ್ವರ್ಗ ಹೋಗಿರುವಂಥ ಕಾಂಗ್ರೆಸ್ ಸಂಘಟನೆಗೆ ಬಲ ಬರುತ್ತೆ. ಪಕ್ಕದ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು, ಸೋಲುವಂಥ ಆತಂಕ ಇರುವಂಥ ಏನು ಜಾಗಗಳಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಸಿಗುತ್ತೆ. ಈ ಕಾರಣಕ್ಕೆ ಇಲ್ಲಿ ಬರಬೇಕು ಅನ್ನುವಂಥದ್ದು ಒಂದು ಏನು ಬಲವಾದ ಒಂದು ಏನು ಒತ್ತಡ ಮತ್ತು ಆಗ್ರಹ ಏನಿದೆ, ಆ ಆಗ್ರಹಕ್ಕೆ ಪೂರಕವಾಗಿ ಈಗಾಗಲೇ ಅವರು ಓಪನ್ ಆಗೋದನ್ನು ಕೆಲವು ಕಡೆ ಹೇಳಿದ್ದಾರೆ. ಕೋಲಾರದಲ್ಲೂ ನಿಲ್ತೀನಿ ನಾನು, ಅಲ್ಲಿ ಒತ್ತಡ ಜಾಸ್ತಿ ಆಗಿದೆ, ಪದೇ ಪದೇ ನಾಯಕರು ಕೇಳ್ತಾ ಇದ್ದಾರೆ. ಈ ಮೂಲಕ ಮೊದಲ ಸಲ ಏನು KPCC ಅಧ್ಯಕ್ಷರಾದ ಆರಂಭದಲ್ಲೇ ಏನು DK ಶಿವಕುಮಾರ್ ಅವರು ಯಾರಿಗೂ ಕೂಡ ಇನ್ನೂ ಎಲೆಕ್ಷನ್ ಬಗ್ಗೆ ಇನ್ನೂ ಕಾವೇ ಏರಿರಲಿಲ್ಲ, ಯಾರಿಗೂ ಕೂಡ 2 ಕ್ಷೇತ್ರದ ಪ್ರಸ್ತಾಪವೇ ಇಲ್ಲ ಅಂತ, ಆದ್ಯತೆಯೂ ಇಲ್ಲ ಅಂತ, ಪ್ರಾಮುಖ್ಯತೆಯೂ ಇಲ್ಲ ಅನ್ನುವಂಥ ಮಾತನ್ನು ಏನು ಹೇಳಿದ್ರು, ಅವತ್ತು ಸೈಲೆಂಟ್ ಆಗಿದ್ದಂಥ ಸಿದ್ದರಾಮಯ್ಯ ಅವತ್ತಿನ ಮಾತಿಗೆ ಇಷ್ಟೆಲ್ಲ ರಣತಂತ್ರದ ಮೂಲಕ ಉತ್ತರ ಕೊಟ್ಟಂತೆ ಕಾಣಿಸ್ತಾ ಇದೆ. ಸ್ವಪಕ್ಷೀಯರಿಗೂ ಕೂಡ ಮತ್ತು ಕಟ್ಟೆ ಹಾಕಬೇಕು, ಸೋಲಿಸಬೇಕು, ಸಿದ್ದರಾಮಯ್ಯನ ಮುಗಿಸಿ ಮತ್ತು ಕಾಂಗ್ರೆಸ್ ಅವ್ರನ್ನೂ ಕೂಡ ಮುಗಿಸ್ಬೇಕು ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲಿರುವಂಥ ವಿಪಕ್ಷದವರಿಗೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ದಾಳದ ಮೂಲಕ ಉತ್ತರ ಕೊಟ್ಟಂತೆ ಕಾಣಿಸ್ತಾ ಇದೆ. ಇದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ. ಅಚ್ಚರಿ ಇಲ್ಲ ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ಬಂದಂಥ ದಿವಸ ನೀವು ಹೇಳಿದಂತೆ ಖರ್ಗೆ ಅವರ ಅಧ್ಯಕ್ಷತೆಯ ಅಡಿಯಲ್ಲೇ ಸಂದೇಶವನ್ನು ಹೊತ್ತು ತಂದಿದ್ದೇನೆ, ನಾನೊಬ್ಬ ಸಂದೇಶವಾಹಕ ಅನ್ನೋ ರೀತಿ ಜೈ ಅಂದ್ರೆ ಖಂಡಿತ ಅಲ್ಲಿಗೆ ಅದು ಪೂರಕ ಆಗುತ್ತೆ. ಅಲ್ಲಿಗೆ ರಾಹುಲ್ ವರ್ಚಸ್ಸು, ರಾಹುಲ್ ಅವರ ಇಮೇಜ್ಗೂ ಒಂದು ಪುಷ್ಟಿ, ಅದರ ಜೊತೆ ಸಿದ್ದರಾಮಯ್ಯನವ್ರಿಗೂ ಪುಷ್ಟಿ, ವಿನ್ ವಿನ್ ಸಿಚುವೇಶನ್ ಆಗೋಯ್ತು. ಬಟ್ ಈ ವಿನ್ ವಿನ್ ಅಲ್ಲಿ ಲಾಸ್ ಯಾರಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ಚಿದಾನಂದ ಪಟೇಲ್, ಈಗ ನಾವು ನೋಡ್ತಿರೋ ಹಂಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕಾಂಗ್ರೆಸ್ಸಿನ ಸ್ಕ್ರೀನಿಂಗ್ ಕಮಿಟಿ, ಸಿದ್ದರಾಮಯ್ಯನವರ ನಿರ್ಧಾರ ಒಂದು ಕಡೆ, ಜನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಬೇಕು ಅಂತ. ಇದರ ಪ್ರಭಾವ ಏನಾಗ್ಬೋದು? ನಿಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಕೋಲಾರದ ಹಾಲಿ MLAಗಳಿಗೆ ಆ್ಯಂಟಿ ಇನ್ಕಮೆನ್ಸ್ ಇದೆ ಆಯಿತಾ. ಈ ಆ್ಯಂಟಿ ಇನ್ಕಮೆನ್ಸು ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಬರೋದ್ರಿಂದ ಆ ವೇವ್ ಇದೆಯಲ್ಲ, ಸಿದ್ದರಾಮಯ್ಯ ಬರೋ ವೇವ್ನ ಅದರ ಲಾಭವನ್ನು ಪಡಿಬೋದು ಅನ್ನೋದು ಅಲ್ಲಿದ್ದು ಸ್ವಾರ್ಥ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯದು ಕೂಡ ಸ್ವಾರ್ಥ ಇರುವಂಥದ್ದು. ವರುಣದಲ್ಲಿ ಮಗನ ಕ್ಷೇತ್ರದಲ್ಲಿ ತಾನು ನಿಲ್ತಾ ಇದ್ದಾರೆ, ಜೊತೆಗೆ ಕೋಲಾರದಲ್ಲಿ ಕೂಡ ಅವ್ರು ಕೇಳ್ತಿದ್ದಾರೆ, ಕೊಟ್ಟರೆ ನಿಲ್ತೀನಿ, ಕೊಡದೇ ಇದ್ರೆ ಪರವಾಗಿಲ್ಲ ಅಂತಿದ್ದಾರೆ. ಜೊತೆಗೆ ಅವ್ರು ಕೇಳ್ತಾ ಇಲ್ಲ. ಮೊನ್ನೆ 3 ದಿವಸದಿಂದ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕಾಗಿ ಒಂದು ದೊಡ್ಡ ತಯಾರಿ ಒಂದು ಸಭೆ ನಡೀತು. 3 ಜಿಲ್ಲೆಯ ನಾಯಕರುಗಳು, ಮುಖಂಡರುಗಳು, ನೀವು ಸಿದ್ದರಾಮಯ್ಯನವ್ರಿಗೆ ಅನೌನ್ಸ್ ಮಾಡಿ ಕೋಲಾರದಲ್ಲಿ, ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ, ಕಾಂಗ್ರೆಸ್ ಪಾರ್ಟಿಗೂ ಕೂಡ ಅನುಕೂಲ ಆಗುತ್ತೆ, ಅವ್ರನ್ನೇ ಅನೌನ್ಸ್ ಮಾಡಿ, ಮತ್ತು ರಾಹುಲ್ ಗಾಂಧಿ ಬರೋಕ್ಕಿಂತ ಮೊದಲೇ ಅನೌನ್ಸ್ ಮಾಡಿ. ಆ 2 ವೇದಿಕೆ ಸಂದರ್ಭ ಒಂದು ಕಡೆ ಸಿದ್ದರಾಮಯ್ಯಗೆ ಟಿಕೆಟ್ ಅನೌನ್ಸ್ ಆಗಿರುತ್ತೆ, ಮತ್ತು ರಾಹುಲ್ ಗಾಂಧಿ ಸತ್ಯಮೇವ ಜಯತೆ ಅದಕ್ಕೊಂದು ಹವಾ ಇರುತ್ತೆ, ಮತ್ತು ಸಮಾವೇಶಕ್ಕೂ ಒಂದು ಒಳ್ಳೆಯ ಒಂದು ಕಳೆ ಇರುತ್ತೆ. ಸಿದ್ದರಾಮಯ್ಯಗಾಗಿ ಅಲ್ಲಿ ಬಂದ್ಬಿಡ್ತಾರೆ ಒಂದಷ್ಟು ಜನ. ಇದು ಮತ್ತು ಈಗ ಒಂದು ರೌಂಡ್ ಪ್ರಚಾರ ಆಗಿದೆ, ಸಿದ್ದರಾಮಯ್ಯ ಬರ್ತಾರೆ, KC ವ್ಯಾಲಿದು ಇಟ್ಕೊಂಡು ಮಾತಾಡ್ತಿದ್ದಾರೆ. ಬಾದಾಮಿಲಿ 2300 ಕೋಟಿ ರೂಪೀಸ್ ಇನ್ವೆಸ್ಟ್ ಮಾಡಿದ್ದಾರೆ,
ಅನುದಾನವನ್ನ ತಂದಿದ್ದಾರೆ. ಇಲ್ಲೂ ತರ್ತಾರೆ. ಕೋಲಾರ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಅನ್ನೋದನ್ನು ಅವರು ಮಂಡಿಸ್ತಾರೆ. ಆದರೆ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ಗೆ ಮನವಿ ಮಾಡಿದ್ರೆ ಅವತ್ತು ಸಿದ್ದರಾಮಯ್ಯ ಒಂದು ವರ್ಡ್ ತುಟಿ ಪಿಟಿ ಕಂದಿಲ್ಲ. ಮತ್ತೊಂದು ಕಡೆ ಒಂದು ವೇಳೆ ಕೋಲಾರದಲ್ಲಿ ನಿಂತು ಗೆದ್ರೆ ಮಗನಿಗೆ ವರ್ಣವನ್ನು ಬಿಟ್ಕೊಡ್ಬೋದು, ಮತ್ತೆ ಮಗನ ನಿಲ್ಲಿಸಿ ಗೆಲ್ಬೋದು. ಸರ್ಕಾರ ಬಂದರೆ ಇವರು ಮುಖ್ಯಮಂತ್ರಿ ಆದರೆ ಮಗನು ಇನ್ನೂ ಈಸಿ ವರ್ಣದಲ್ಲಿ ಮತ್ತೆ ಮಗನ ನಿಲ್ಲಿಸಿ ಗೆಲ್ಸೋದು. ಒಂದು ವೇಳೆ ಇವರು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಕೋಲಾರದಲ್ಲಿ ಗೆದ್ದು ವರ್ಣದಲ್ಲಿ ಗೆದ್ರೆ ಇವರು ಕಾಂಗ್ರೆಸ್ ಸರ್ಕಾರ ಇದ್ದರೆ ಮಗನ ಮಂತ್ರಿ ಮಾಡ್ಬೋದು. ಇದರಲ್ಲಿ ಸ್ವಾರ್ಥನೂ ಇರುವಂಥದ್ದು, ರಾಜಕೀಯ ಕೂಡ ಇರುವಂಥದ್ದು. ರೈಟ್. ಅಲ್ಲ, ಇದೆಲ್ಲದರ ನಡುವೆ ಆ ಬಣಗಳನ್ನ ಒಗ್ಗೂಡಿಸ್ಬೇಕು ಅನ್ನೋ ಪ್ರಯತ್ನ ಇತ್ತಲ್ಲ, ಅದು ಸಿದ್ದರಾಮಯ್ಯನವರ ಸ್ಪರ್ಧೆಯ ಮೂಲಕ ಆಗುತ್ತೆ ಅಂತ ನೋಡಿ. ಅದಕ್ಕೆ ಪೂರಕವಾಗಿ ಮೊನ್ನೆ ರಮೇಶ್ ಕುಮಾರ್ ಅವ್ರು ಮಾತಾಡ್ತಾ ಕೋಲಾರದಲ್ಲಿ ಆಗಿರುವಂತ ಅನ್ಯಾಯವನ್ನ ದೇವನಹಳ್ಳಿಯಲ್ಲಿ ಮುನಿಯಪ್ಪ ಅವರಿಗೆ ಸರಿ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ಟರು. ಅಂದ್ರೆ ಪರೋಕ್ಷವಾಗಿ ಅನ್ಯಾಯ ಆಗಿದೆಯಾ, ಅನ್ಯಾಯ ಅಂತ ವ್ಯಾಖ್ಯಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಅನ್ಯಾಯ ಯಾರಿಂದ ಆಯ್ತು, ಪಕ್ಷದೊಳಗಿಂದ ಆಯ್ತು, ಅದು ಕೂಡ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಆ ರೀತಿ ಹೇಳೋ ಮೂಲಕ ಮತ್ತೆ ಸಿದ್ದರಾಮಯ್ಯ ಅವರನ್ನ ಕರೆತರ್ಲಿಕ್ಕೆ, ಮತ್ತೆ ಮುನಿಯಪ್ಪ ಅವ್ರನ್ನ ಅದೇ ವೇದಿಕೆಗೆ ಏನೋ ಸಂಯೋಗ ಮಾಡ್ಲಿಕ್ಕೆ, ಆ ಸಹಯೋಗ ಮಾಡ್ಲಿಕ್ಕೆ ಆ ಒಂದು ಹೇಳಿಕೆಯನ್ನ, ಆ ಹೇಳಿಕೆಲ್ಲ ಲಕ್ಷಣ ಕಾಣಿಸ್ತಾ ಇತ್ತು ಅಂತ. ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಮುನಿಯಪ್ಪ ಸಹಕಾರ ಬೇಕು ಅನ್ನೋಂಥದ್ದು ಈ ಕ್ಷಣದವರೆಗೂ ಗೊತ್ತಾಗಿದೆ, ಅರಿವಾಗಿದೆ. ಸೊ ಈ ಕ್ಷಣದಲ್ಲಿ ಇಗೋವನ್ನ ಬಿಟ್ಟು ಒಂದಾದ್ರೆ ಸಿದ್ದರಾಮಯ್ಯ ಅವರು ಬರ್ತಾರೆ, ಬರೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಸ್ವಾಮಿ ಕಾರ್ಯ ಸ್ವಕಾರ ಕಾಣಿಸ್ತಾ ಇದೆ. ಇಲ್ಲ, ಈ ರಾಹುಲ್ ಗಾಂಧಿ ಬಂದಂಥ ಕಾರ್ಯಕ್ರಮದಲ್ಲಿ KH ಮುನಿಯಪ್ಪ ಅಂತ ಯಾರು ವಿರೋಧ ಮಾಡೋಂಗಿಲ್ಲ, ಅನಿವಾರ್ಯವಾಗಿ ಒಪ್ಕೋಬೇಕು, ಅವರು ಇರಬೇಕು. ಆಯ್ತು. ಆಮೇಲೆ ರಾಹುಲ್ ಗಾಂಧಿ ಈಗ ಅನಿವಾರ್ಯ ಆಗಿದೆ. ಕರ್ನಾಟಕನವರಿಗೆ ಮೇನ್ ಸ್ಟ್ರೀಮ್ ಇರ್ತಕ್ಕಂಥ ಪಾಲಿಟಿಕಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಕರ್ನಾಟಕದಲ್ಲಿ ಒಂದು ಕಡೆ ಸತ್ಯಮೇವ ಜಯತೆ ಹೆಸರಲ್ಲಿ ಶಕ್ತಿ ಪ್ರದರ್ಶನ ಆಯಿತು, ಮತ್ತೊಂದು ಕಡೆ ಚುನಾವಣಾ ಪ್ರಚಾರ ಕೂಡ ಆಯಿತು. ರಾಹುಲ್ ಗಾಂಧಿ ಕೂಡ ಬರೋದಿಲ್ಲಿ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ.